ಟಾರ್ಗೆಟ್ ಸಿದ್ದರಾಮಯ್ಯ ಅನ್ನೋದಕ್ಕೆ ಉತ್ತರನ ಇದು ಈ ಜನಾಂದೋಲನ? ಖಂಡಿತ ಹೌದು. ಅವರು ಈಗಾಗಲೇ ನಾನು ಹೇಳಿದೆ, ನೀವು ಬರೋಕ್ಕಿಂತ ಮುಂಚೆ ಅವರು ಸುಮ್ಮನೆ ಸುಳ್ಳು ಆರೋಪ ಮಾಡಿ ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಮಾಡ್ತಾರೆ. ಅದು ಇನ್ನೂ 2 ವರ್ಷ ಕೂಡ ಆಗಿಲ್ಲ ನಮ್ಮ ಸರ್ಕಾರ ಬಂದು, ಅದು ದೊಡ್ಡ ಬಹುಮತ ಮಾಡಿಕೊಂಡು ಜನರ ಆಶೀರ್ವಾದ ಪಡ್ಕೊಂಡು ಬಂದಿರುವಂಥ ಸರ್ಕಾರ. ಅದನ್ನು ಅಸ್ಥಿರಗೊಳಿಸಬೇಕು, ಬೀಳಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲೂ ಹಿಂದೆ ಮಾಡಿದ್ದಾರೆ. ಸೊ ಇಲ್ಲೂ ಕರ್ನಾಟಕದಲ್ಲೂ ಅದೇ ರೀತಿ ಮಾಡಿ ಪ್ರಜಾಪ್ರಭುತ್ವನ ಕೊಲ್ಲೋದಕ್ಕೆ ಹೊರಟಿದ್ದಾರೆ. ಸೊ ಹಾಗಾಗಿ ಆ ರೀತಿ ಆಗಬಾರ್ದು. ಆ ರೀತಿ ಆದರೆ ಪ್ರಜಾಪ್ರಭುತ್ವ ಉಳಿಯಲ್ಲ ಅನ್ನೋದನ್ನ ಜನಕ್ಕೆ ತಿಳಿಸ್ಬೇಕು ಅಂತೇಳಿ ಸಮಾವೇಶ. ಹೌದು. ಈಗ ಅವ್ರದ್ದು ಮೇನ್ ಟಾರ್ಗೆಟ್ ಏನು, ತಾವು ಅಧಿಕಾರಕ್ಕೆ ಬರಬೇಕು ಅಂದರೆ ಕಾಂಗ್ರೆಸ್ ಪಕ್ಷನ ಹೊಡಿಬೇಕು. ಕಾಂಗ್ರೆಸ್ ಪಕ್ಷನ ಹೊಡೆಯೋದಕ್ಕೆ ಅಡ್ಡೆ ಇರೋದು ಅಂತಂದರೆ ತಂದೆಯವರು. ಯಾಕೆಂದರೆ ತಂದೆಯವರೊಬ್ಬರು ಮಾಸ್ ಲೀಡರ್, ಜನರ ಬೆಂಬಲ ಇದೆ. ಹೇಗಾದರೂ ಮಾಡಿ ಅವ್ರ ವರ್ಚಸ್ಸಿಗೆ ಧಕ್ಕೆ ತಂದರೆ, ಅವ್ರನ್ನ 46 ವರ್ಷಗಳಲ್ಲಿ ಯಾವತ್ತೂ ಭ್ರಷ್ಟಾಚಾರ ಮಾಡದೆ ಒಳ್ಳೆ ಹೆಸರು ಉಳಿಸ್ಕೊಂಡ್ಬಂದು ರಾಜಕೀಯ ಮಾಡುವಂಥ ರಾಜಕಾರಣಿ. ಸೊ ಅವ್ರ ಹೆಸರಿಗೆ ಕಪ್ಪು ಮಸಿ ಬೆಳೆದು ಜನರ ಅವ್ರ ಬೆಂಬಲ ಏನಿದೆ ಅದನ್ನು ತಗ್ಗಿಸಿದ್ರೆ, ಅವ್ರನ್ನ ಕೆಳಗಿಳಿಸಿದ್ರೆ ಅವಾಗ ಪಕ್ಷ ಹೊಡಿಬೋದು ಅನ್ನೋ ಒಂದು, ತಾವು ಅಧಿಕಾರಕ್ಕೆ ಬರ್ಬೋದು ಅನ್ನೋ ಒಂದು ಹುನ್ನಾರ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಾರೆ. ಈಗ ನಮ್ಮ ಮೈಸೂರು ಡಿವಿಷನ್ ಎಲ್ಲಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಚರ್ಚೆ ಮಾಡಿದ್ರು, ನಮ್ಮ ನಾಯಕರು ಮತ್ತು ಈ ಭಾಗದ ನಾಯಕರು. ಈಗಾಗಲೇ ಮೊನ್ನೆ ಮೈಸೂರಲ್ಲಿ ಒಂದು ಸರಿ ಮಾಡಿದ್ವಿ, ಇದೇ ಮೂಢ ವಿಷಯ ಬಂದಾಗ. ಆಗಲೂ ಕೂಡ ಸ್ವಾಭಿಮಾನ ಸಮಾವೇಶ ಮಾಡಿದ್ವಿ. ಸೊ ಹಾಗಾಗಿ ಈ ಸರಿ ಮೈಸೂರು ಬೇಡ, ಬೇರೆ ಎಲ್ಲಾದರೂ ಮಾಡೋಣ ಅಂತ ಹೇಳಿ ಹಾಸನಕ್ಕೆ. ಎನ್ಕ್ವೈರಿ ಏನಿದೆ ಅದು ಕೇವಲ ಸಿದ್ದರಾಮಯ್ಯ ವಿಚಾರಕ್ಕೆ ಮಾತ್ರ ನಡೀತಾ ಇದೆ. ಇಡೀಲಿ ಯಾವ್ದು ಆರೋಪ ಇತ್ತು ತಂದೆಯವ್ರ ಮೇಲೆ, ಆ ಆರೋಪದ ವಿಚಾರ ತನಿಖೆ ನಡೀತಾನೆ ಇಲ್ಲ. ಯಾವುದೋ ಬೇರೆ ಮೂಢ ಹಗರಣಗಳನ್ನ ನೋಡ್ತಿದ್ದಾರೆ. ಬಟ್ ಬಹುಶಃ ಅವ್ರಿಗೆ ಆ ತನಿಖೆ ಮಾಡುವಂತಹ ಒಂದು ಹಕ್ಕು ಕೂಡ ಇಲ್ಲ. ಆದರೂ ಕೂಡ ಇಡಿಯವ್ರು ಮಾಡ್ತಾರೆ. ಯಾಕೆ ಅಂತಂದರೆ ಈ ಮೂಢ ವಿಚಾರದಲ್ಲಿ ತಂದೆಯವ್ರ ಮೇಲೆ ಏನು ಆರೋಪ ಮಾಡಿದರೆ ಅದರೊಳಗೆ ಏನೂ ಸತ್ಯ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು. ಹಾಗಾಗಿ ಅದನ್ನು ಬಿಟ್ಟು ಬೇರೆ ತನಿಖೆ ಮಾಡ್ತಾರೆ. ಮೂಢ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಮೂಲ ಜಮೀನಿಗೆ ವಿವಾದವಿದೆ, ಆ ವಿಚಾರದಲ್ಲಿ ತಮ್ಮ ತಾಯಿ ಮೇಲೆ ಮತ್ತೊಂದು ಕೇಸ್ ಕೂಡ ಅಲ್ಲ ಆಗಲಿ. ಈಗ ಒಂದ್ಸರಿ ಇಷ್ಟು ವರ್ಷಗಳು ಕೂಡ ಅವರು ನಮಗೆ ದೇವರಾಜ್ ಅವರು ಮಾರಿದ್ದಾರೆ ಅಂತ ಗೊತ್ತಿದ್ದು ಕೂಡ ಬಂದಿಲ್ಲ. ಸೊ ಇದೆಲ್ಲ ಸಿವಿಲ್ ಮ್ಯಾಟರ್, ಇದು ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. ಯಾಕೆಂತಂದರೆ ಒಂದ್ಸರಿ ವಿವಾದ ಸೃಷ್ಟಿ ಆದಮೇಲೆ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಆರೋಪಗಳನ್ನು ಮಾಡ್ತಾರೆ. ಅದರೊಳಗೆ ನಿಜ ಇಲ್ಲದೆ ಹೋದ್ರು, ಸತ್ಯ ಇಲ್ಲದೆ ಹೋದ್ರು ಕೂಡ ಮಾಡ್ತಿರ್ತಾರೆ. ಸೊ ಹಾಗೆ ಅದನ್ನೆಲ್ಲ ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. 25 ವರ್ಷಗಳ ನಂತರದಲ್ಲಿ ಅವರು ಕೇಸ್ ಹಾಕಿರೋದು. ಹೌದು, ಅದನ್ನೇ ಹೇಳಿದ್ರು. ಇಷ್ಟು ವರ್ಷಗಳು ಕೂಡ ಅವ್ರು ಗೊತ್ತಿದ್ರು ಕೂಡ, ದೇವರಾಜ್ ಅವರು ಮಾರಿದ್ರು ಅಂತ ಗೊತ್ತಿದ್ರು ಕೂಡ ಅವ್ರೇನು ಕೂಡ ತಕರಾರು ಎತ್ತಿರಲಿಲ್ಲ. ಮತ್ತು ಅವರೇ ತಹಸೀಲ್ದಾರ್ ಮುಂದೆ ಬರೆದು ಕೊಟ್ಟಿದ್ದಾರೆ, ನಾವು ಈ ರೀತಿ ಮಾರೋದಕ್ಕೆ ದೇವರಾಜ್ ಅವರು ನಮ್ಮ ಸೋದರ ಮಾವರಿಗೆ ಮಾರೋದಕ್ಕೆ ಅವ್ರಿಗೆ ಒಪ್ಪಿಗೆ ಇದೆ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ. ಬಟ್ ಇವಾಗ ತಕರಾರು ಮಾಡ್ತಾರೆ. ಸೊ ಹಾಗಾಗಿ ಇದೆಲ್ಲ ಈ ವಿವಾದ ಸೃಷ್ಟಿಸಿದ ಮೇಲೆ ಪ್ರತಿಯೊಬ್ಬರು ಕೂಡ ಲಾಭ ಪಡ್ಕೋಬೇಕು ಅಂತೇಳಿ ಮಾಡ್ತಿರ್ತಾರೆ. ಬಟ್ ಅದನ್ನೆಲ್ಲ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡ್ತೀವಿ. ಸೊ ಆಮೇಲೆ ಅಕಸ್ಮಾತ್ ಏನಾದರೂ ದೇವರಾಜ್ ಅವರು ಅವ್ರಿಗೆ ಮೋಸ ಮಾಡಿ ಮಾರಿದ್ರೆ ಅದ್ರ ತಪ್ಪು ನಮ್ಮ ಮೇಲೆ ಬರೋದಿಲ್ಲ. ಟಾರ್ಗೆಟ್ ಸಿದ್ದರಾಮಯ್ಯ ಅನ್ನೋದಕ್ಕೆ ಉತ್ತರನ ಇದು ಈ ಜನಾಂದೋಲನ? ಖಂಡಿತ ಹೌದು. ಅವರು ಈಗಾಗಲೇ ನಾನು ಹೇಳಿದೆ, ನೀವು ಬರೋಕ್ಕಿಂತ ಮುಂಚೆ ಅವರು ಸುಮ್ಮನೆ ಸುಳ್ಳು ಆರೋಪ ಮಾಡಿ ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಮಾಡ್ತಾರೆ. ಅದು ಇನ್ನೂ 2 ವರ್ಷ ಕೂಡ ಆಗಿಲ್ಲ ನಮ್ಮ ಸರ್ಕಾರ ಬಂದು, ಅದು ದೊಡ್ಡ ಬಹುಮತ ಮಾಡಿಕೊಂಡು ಜನರ ಆಶೀರ್ವಾದ ಪಡ್ಕೊಂಡು ಬಂದಿರುವಂಥ ಸರ್ಕಾರ. ಅದನ್ನು ಅಸ್ಥಿರಗೊಳಿಸಬೇಕು, ಬೀಳಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲೂ ಹಿಂದೆ ಮಾಡಿದ್ದಾರೆ. ಸೊ ಇಲ್ಲೂ ಕರ್ನಾಟಕದಲ್ಲೂ ಅದೇ ರೀತಿ ಮಾಡಿ ಪ್ರಜಾಪ್ರಭುತ್ವನ ಕೊಲ್ಲೋದಕ್ಕೆ ಹೊರಟಿದ್ದಾರೆ. ಸೊ ಹಾಗಾಗಿ ಆ ರೀತಿ ಆಗಬಾರ್ದು. ಆ ರೀತಿ ಆದರೆ ಪ್ರಜಾಪ್ರಭುತ್ವ ಉಳಿಯಲ್ಲ ಅನ್ನೋದನ್ನ ಜನಕ್ಕೆ ತಿಳಿಸ್ಬೇಕು ಅಂತೇಳಿ ಸಮಾವೇಶ. ಹೌದು. ಈಗ ಅವ್ರದ್ದು ಮೇನ್ ಟಾರ್ಗೆಟ್ ಏನು, ತಾವು ಅಧಿಕಾರಕ್ಕೆ ಬರಬೇಕು ಅಂದರೆ ಕಾಂಗ್ರೆಸ್ ಪಕ್ಷನ ಹೊಡಿಬೇಕು. ಕಾಂಗ್ರೆಸ್ ಪಕ್ಷನ ಹೊಡೆಯೋದಕ್ಕೆ ಅಡ್ಡೆ ಇರೋದು ಅಂತಂದರೆ ತಂದೆಯವರು. ಯಾಕೆಂದರೆ ತಂದೆಯವರೊಬ್ಬರು ಮಾಸ್ ಲೀಡರ್, ಜನರ ಬೆಂಬಲ ಇದೆ. ಹೇಗಾದರೂ ಮಾಡಿ ಅವ್ರ ವರ್ಚಸ್ಸಿಗೆ ಧಕ್ಕೆ ತಂದರೆ, ಅವ್ರನ್ನ 46 ವರ್ಷಗಳಲ್ಲಿ ಯಾವತ್ತೂ ಭ್ರಷ್ಟಾಚಾರ ಮಾಡದೆ ಒಳ್ಳೆ ಹೆಸರು ಉಳಿಸ್ಕೊಂಡ್ಬಂದು ರಾಜಕೀಯ ಮಾಡುವಂಥ ರಾಜಕಾರಣಿ. ಸೊ ಅವ್ರ ಹೆಸರಿಗೆ ಕಪ್ಪು ಮಸಿ ಬೆಳೆದು ಜನರ ಅವ್ರ ಬೆಂಬಲ ಏನಿದೆ ಅದನ್ನು ತಗ್ಗಿಸಿದ್ರೆ, ಅವ್ರನ್ನ ಕೆಳಗಿಳಿಸಿದ್ರೆ ಅವಾಗ ಪಕ್ಷ ಹೊಡಿಬೋದು ಅನ್ನೋ ಒಂದು, ತಾವು ಅಧಿಕಾರಕ್ಕೆ ಬರ್ಬೋದು ಅನ್ನೋ ಒಂದು ಹುನ್ನಾರ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಾರೆ. ಈಗ ನಮ್ಮ ಮೈಸೂರು ಡಿವಿಷನ್ ಎಲ್ಲಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಚರ್ಚೆ ಮಾಡಿದ್ರು, ನಮ್ಮ ನಾಯಕರು ಮತ್ತು ಈ ಭಾಗದ ನಾಯಕರು. ಈಗಾಗಲೇ ಮೊನ್ನೆ ಮೈಸೂರಲ್ಲಿ ಒಂದು ಸರಿ ಮಾಡಿದ್ವಿ, ಇದೇ ಮೂಢ ವಿಷಯ ಬಂದಾಗ. ಆಗಲೂ ಕೂಡ ಸ್ವಾಭಿಮಾನ ಸಮಾವೇಶ ಮಾಡಿದ್ವಿ. ಸೊ ಹಾಗಾಗಿ ಈ ಸರಿ ಮೈಸೂರು ಬೇಡ, ಬೇರೆ ಎಲ್ಲಾದರೂ ಮಾಡೋಣ ಅಂತ ಹೇಳಿ ಹಾಸನಕ್ಕೆ. ಎನ್ಕ್ವೈರಿ ಏನಿದೆ ಅದು ಕೇವಲ ಸಿದ್ದರಾಮಯ್ಯ ವಿಚಾರಕ್ಕೆ ಮಾತ್ರ ನಡೀತಾ ಇದೆ. ಇಡೀಲಿ ಯಾವ್ದು ಆರೋಪ ಇತ್ತು ತಂದೆಯವ್ರ ಮೇಲೆ, ಆ ಆರೋಪದ ವಿಚಾರ ತನಿಖೆ ನಡೀತಾನೆ ಇಲ್ಲ. ಯಾವುದೋ ಬೇರೆ ಮೂಢ ಹಗರಣಗಳನ್ನ ನೋಡ್ತಿದ್ದಾರೆ. ಬಟ್ ಬಹುಶಃ ಅವ್ರಿಗೆ ಆ ತನಿಖೆ ಮಾಡುವಂತಹ ಒಂದು ಹಕ್ಕು ಕೂಡ ಇಲ್ಲ. ಆದರೂ ಕೂಡ ಇಡಿಯವ್ರು ಮಾಡ್ತಾರೆ. ಯಾಕೆ ಅಂತಂದರೆ ಈ ಮೂಢ ವಿಚಾರದಲ್ಲಿ ತಂದೆಯವ್ರ ಮೇಲೆ ಏನು ಆರೋಪ ಮಾಡಿದರೆ ಅದರೊಳಗೆ ಏನೂ ಸತ್ಯ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು. ಹಾಗಾಗಿ ಅದನ್ನು ಬಿಟ್ಟು ಬೇರೆ ತನಿಖೆ ಮಾಡ್ತಾರೆ. ಮೂಢ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಮೂಲ ಜಮೀನಿಗೆ ವಿವಾದವಿದೆ, ಆ ವಿಚಾರದಲ್ಲಿ ತಮ್ಮ ತಾಯಿ ಮೇಲೆ ಮತ್ತೊಂದು ಕೇಸ್ ಕೂಡ ಅಲ್ಲ ಆಗಲಿ. ಈಗ ಒಂದ್ಸರಿ ಇಷ್ಟು ವರ್ಷಗಳು ಕೂಡ ಅವರು ನಮಗೆ ದೇವರಾಜ್
ದೇವರಾಜ್ ಅವರು ಮಾರಿದ್ದಾರೆ ಅಂತ ಗೊತ್ತಿದ್ದು ಕೂಡ ಬಂದಿಲ್ಲ. ಸೊ ಇದೆಲ್ಲ ಸಿವಿಲ್ ಮ್ಯಾಟರ್, ಇದು ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. ಯಾಕೆಂತಂದರೆ ಒಂದ್ಸರಿ ವಿವಾದ ಸೃಷ್ಟಿ ಆದಮೇಲೆ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಆರೋಪಗಳನ್ನು ಮಾಡ್ತಾರೆ, ಅದರೊಳಗೆ ನಿಜ ಇಲ್ಲದೆ ಹೋದ್ರು ಸತ್ಯ ಇಲ್ಲದೆ ಹೋದ್ರು ಕೂಡ ಮಾಡ್ತಿರ್ತಾರೆ. ಸೊ ಹಾಗೆ ಅದನ್ನೆಲ್ಲ ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. 25 ವರ್ಷಗಳ ನಂತರದಲ್ಲಿ ಅವರು ಕೇಸ್ ಹಾಕಿರೋದು. ಹೌದು, ಅದನ್ನೇ ಹೇಳಿದ್ರು. ಇಷ್ಟು ವರ್ಷಗಳು ಕೂಡ ಅವ್ರು ಗೊತ್ತಿದ್ರು ಕೂಡ ದೇವರಾಜ್ ಅವ್ರು ಮಾರಿದ್ರು ಅಂತ ಗೊತ್ತಿದ್ರು ಕೂಡ ಅವ್ರೇನು ಕೂಡ ತಕರಾರು ಎತ್ತಿರಲಿಲ್ಲ. ಮತ್ತು ಅವರೇ ತಹಸೀಲ್ದಾರ್ ಮುಂದೆ ಬರೆದು ಕೊಟ್ಟಿದ್ದಾರೆ, ನಾವು ಈ ರೀತಿ ಮಾರೋದಕ್ಕೆ ದೇವರಾಜ್ ಅವರು ನಮ್ಮ ಸೋದರ ಮಾವರಿಗೆ ಮಾರೋದಕ್ಕೆ ಅವ್ರಿಗೆ ಒಪ್ಪಿಗೆ ಇದೆ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ. ಬಟ್ ಇವಾಗ ತಕರಾರು ಮಾಡ್ತಾರೆ. ಸೊ ಹಾಗಾಗಿ ಇದೆಲ್ಲ ಈ ವಿವಾದ ಸೃಷ್ಟಿಸಿದ ಮೇಲೆ ಪ್ರತಿಯೊಬ್ಬರು ಕೂಡ ಲಾಭ ಪಡ್ಕೋಬೇಕು ಅಂತೇಳಿ ಮಾಡ್ತಿರ್ತಾರೆ. ಬಟ್ ಅದನ್ನೆಲ್ಲ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡ್ತೀವಿ. ಸೊ ಆಮೇಲೆ ಅಕಸ್ಮಾತ್ ಏನಾದರೂ ದೇವರಾಜ್ ಅವರು ಅವ್ರಿಗೆ ಮೋಸ ಮಾಡಿ ಮಾರಿದ್ರೆ ಅದ್ರ ತಪ್ಪು ನಮ್ಮ ಮೇಲೆ ಬರೋದಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.